ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥ ಒಂದು ಮಾಹಿತಿ, ಪ್ರತಿಯೊಬ್ಬರು ಈ ಪ್ರಯೋಗವನ್ನು ಮನೆಯಲ್ಲಿ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಖುಷಿ ಖುಷಿಯಾಗಿ ಒಳ್ಳೆ ಆರೋಗ್ಯದಿಂದ ಇರಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಮನೆಗೆ ಸುಖ, ಸಮೃದ್ಧಿ, ಸಂಪತ್ತು ಅನ್ನೋವಂಥದ್ದು ಹುಡುಕಿಕೊಂಡು ಬರುತ್ತೆ. ಆದರೆ ಇದನ್ನು ನಮ್ಮ ಮನೆಯಲ್ಲಿ ಏನು ಆಗಿದೆ ಅನ್ನೋದನ್ನು ಮೊದಲಿಗೆ ನಾವು ತಿಳ್ಕೊಳ್ಬೇಕು. ನೋಡಿ, ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ಕು, ವಾಮಾಚಾರ ಅನ್ನೋವಂಥದ್ದು ನಮ್ಮ ಮನೆಗೆ ಪ್ರಯೋಗ ಅನ್ನೋವಂಥದ್ದು ಆಗಿತ್ತು. ಇಲ್ಲ ಅಂತಂದರೆ ಯಾರಿಗೋ ಮಾಡಿಸಿಕ್ಕಿದ್ದನ್ನ ನಾವೆಲ್ಲೋ ಹೋಗ್ತಾ ಇದ್ದೀವಿ, ಅದನ್ನು ತುಳಿದು ದಾಟ್ಕೊಂಡು ಹೋಗಿದ್ದೀವಿ, ಅಥವಾ ಯಾರ್ದೋ ಮನೆಗೆ ಹಾಕೋಕ್ಕೆ ಹೋಗಿರೋದು ನಮ್ಮ ಮನೆಗೆ ಬಿದ್ದುಬಿಟ್ಟಿದೆ, ಅದರ ದೋಷ ಅನ್ನೋಂಥದ್ದು ನಮ್ಮ ಮನೆಗೆ ಆಗ್ಬಿಟ್ಟಿದೆ ಅನ್ನೋವಂಥದ್ದು ಏನಾನ ಆಗಿದ್ದರೆ, ಬಟ್ ನಿಮಗೇ ಆಗಿದ್ದರೆ, ನಿಮ್ಗೆ ಗೊತ್ತಿಲ್ದಿರ ಅನ್ನೋವಂಥದ್ದು, ಕೆಲವೊಬ್ಬರು ಏಳಿಗೆನ ಸಹಿಸೋಕೆ ಆಗದಿರ ಏನಾನ ಮಾಡಿದರೆ, ಕೈ ಚಳಕವನ್ನು ತೋರಿಸಿದ್ರೆ, ಅದರಿಂದ ನೀವು ಯಾವ ರೀತಿಯಾಗಿ ಪಾರಾಗಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದಕ್ಕೇನು ನಿಮಗೆ ತುಂಬ ದುಡ್ಡು ಖರ್ಚಾಗೋದಿಲ್ಲ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಅಂತೂ ದೇವರಣೆಗೂ ಆಗೋದಿಲ್ಲ. ಸರಳವಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಕ್ರಮಬದ್ಧವಾಗಿ ಏನೇನೆಲ್ಲ ಸಾಮಗ್ರಿಗಳು ಬೇಕು, ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪ್ರತಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಮಿಸ್ ಮಾಡ್ದಿರ ವಿಡಿಯೋನ ನೋಡಿ. ಸ್ವಲ್ಪ ಮಿಸ್ ಮಾಡಿದ್ರು ಕೂಡ ನಿಮಗೆ ಯೂಸ್ಫುಲ್ ಮಾಹಿತಿ ಅನ್ನೋಂಥದ್ದು ಹೊಂಟೋಗ್ಬಿಡುತ್ತೆ. ನೋಡಿ, ಈ ರೀತಿ ನಿಮಗೆ ಯಾವಾಗ ಗೊತ್ತಾಗುತ್ತೆ ನಮಗೆ ಮಾಟ ಮಂತ್ರ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಮ ಮನೆಯಲ್ಲಿ ಪ್ರತಿ ಸತಿ ಸಣ್ಣ ಪುಟ್ಟ ಗಂಡ ಹೆಂಡತಿ ಮಧ್ಯ, ಮನೆಯಲ್ಲಿ ಮಕ್ಕಳ ಮಧ್ಯ, ತಂದೆ ತಾಯಿ ಮಧ್ಯ, ಇಲ್ಲ ಗಂಡ ಹೆಂಡತಿ ಮತ್ತು ಮಕ್ಕಳಿದ್ರೆ ಮಕ್ಕಳ ಮಾತು ಕೇಳದೇ ಇರೋವಂಥದ್ದು, ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗುವಂಥದ್ದು, ಮಕ್ಕಳಿಗೆ ಅಪಮೃತ್ಯು ಆಗುವಂಥದ್ದು, ಮತ್ತು ತಂದೆ ತಾಯಿಗೆ ಅನಾರೋಗ್ಯ ಕೆಡುವಂಥದ್ದು, ಅವ್ರಿಗೆ ಅನಾರೋಗ್ಯ ಕೆಡುವಂಥದ್ದು, ಬಿಸ್ನೆಸ್ಸಲ್ಲಿ ಲಾಸ್ ಆಗೋವಂಥದ್ದು, ಪ್ರತಿ ಸತಿ ಹಾಸ್ಪಿಟ್ಲಿಗೆ ಹೋಗೋವಂಥದ್ದು, ಇಲ್ಲಾಂದರೆ ಬೆಳಗ್ಗೆಯಿಂದ ಚೆನ್ನಾಗಿದ್ದು ಸಂಜೆ ಅಷ್ಟೊತ್ತಿಗೆ ಕೈಕಾಲು ಎಳೆಯುವಂಥದ್ದು, ತಿಂದಿದ್ದು ಊಟ ಜೀರ್ಣ ಆಗದೇ ಇರೋವಂಥದ್ದು, ವಾಮಿಟಿಂಗ್ ಬರೋವಂಥದ್ದು, ಏನೇ ಮಾಡಿದ್ರು ಸಿಡಿ 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 ಅಂತ ಇರ್ತೀವಿ. ಎಲ್ಲರ ಮೇಲೂ ಯಾರು ಬಂದ್ರೂ ಕೂಡ ಅವ್ರಿಗೆ ಚೆನ್ನಾಗಿ ಮಾತಾಡ್ಸೋಕ್ಕಾಗಲ್ಲ, ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಎಲ್ಲರು ನೋಡಿದ್ರು ಕೋಪ ಬರೋ ರೀತಿಯಲ್ಲಿ ಆಗ್ತಾ ಇರುತ್ತೆ. ನಮ್ಗೆ ಯಾಕೆ, ಮತ್ತು ಇನ್ನೊಂದು ಏನಂತಂದರೆ, ತುಂಬ ಜನಕ್ಕೆ ತಿಂದಿರುವಂಥ ಊಟ ಜೀರ್ಣ ಆಗೋದಿಲ್ಲ. ನನಗೆ ಬೇಡ, ಜೀವನ ಬೇಡ, ನಾನು ಮನೆ ಬಿಟ್ಟು ಹೋಗಬೇಕು, ಇಲ್ಲ ನಾನು ಏನಾನ ಒಂದು ಮಾಡ್ಕೊಳ್ಬೇಕು ಅನ್ನೋವಂಥದ್ದು ಕೂಡ ಇರುತ್ತೆ. ಆ ಥರ ಆದಾಗ ಅವ್ರಿಗೆ ಮಾಟ ಮಂತ್ರ ಆಗಿದೆ, ಅವ್ರಿಗೆ ಏನೋ ಒಂದು ದೋಷ, ಒಂದು ಕೆಟ್ಟ ಶಕ್ತಿಯ ಪ್ರಭಾವ ಅನ್ನೋವಂಥದ್ದು ಅವ್ರ ಮೇಲೆ ಬಿದ್ದಿದೆ. ಆ ರೀತಿ ಏನಾನ ಅವರು ವರ್ತನೆಯಲ್ಲಿ ನೀವು ನೋಡಬೇಕು. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ವಯಸ್ಸಾಗಿರೋರಾಗಿರಬಹುದು, ಪ್ರತಿಯೊಬ್ಬರು ಅಬ್ಸರ್ವನ್ನ ಮಾಡಬೇಕು, ಮುಂಚೆ ಯಾವ ರೀತಿಯಾಗಿದ್ದರು ಅಂಥೇಳಿ. ಆ ಥರ ಆದಾಗ ನಿಮಗೆ ಮಾಟ ಮಂತ್ರದ ಪ್ರಯೋಗ ಆಗಿದೆ. ಇಲ್ಲ ಅಂತಂದರೆ ನೀವೆಲ್ಲೋ ತುಳಿದು ಬಿಟ್ಟು ದಾಟಿದ್ದೀರಿ. ಈ ರೀತಿಯಾಗಿ ಎಲ್ಲ ಒಂದು ಇರುತ್ತೆ. ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ನಮ್ಮ ಮನೆಗೆ ಪ್ರವೇಶವಾಗಿದೆ ಅಂಥೇಳಿ, ಇಲ್ಲ ಅಂದರೆ ಒಂದು ಮಾಟ ಮಂತ್ರ ಆಗಿದೆ ಅಂಥೇಳಿ ನೀವು ತಿಳ್ಕೊಳ್ಬಹುದು. ಯಾಕಂದರೆ ಈ ರೀತಿಯಾಗಿ ಆದಾಗ ನಮಗೆ ಗೊತ್ತಾಗೋದಿಲ್ಲ. ಅದು ಸ್ವಲ್ಪ ಮಟ್ಟಿಗೆ ಇದ್ದಾಗ ನಾವೇನಾನ ಒಂದು ಸಣ್ಣ ಪುಟ್ಟ ಪ್ರಯೋಗಗಳು ಮಾಡಿಕೊಂಡ್ರೆ ಹೋಗಿಬಿಡುತ್ತೆ. ಅದು ಆಳವಾಗಿ ನಾಟಿದಾಗ ಅದು ನಮ್ಮ ಜೀವನವನ್ನೇ ನಾಶ ಮಾಡಿಬಿಡುತ್ತೆ. ಹಾಗಾಗಿ ಯಾವ ರೀತಿಯಾಗಿ ನಾವು ಈ ರೀತಿ ಆದಾಗ ಒಂದು ಪರಿಹಾರವನ್ನು ಮನೆಯಲ್ಲಿ ಮಾಡಿಕೊಳ್ಬೇಕು, ಯಾವ ವಸ್ತುಗಳನ್ನು ಸದಾಕಾಲ ನಾವು ಮನೆಯಲ್ಲಿ ಇಟ್ಕೊಂಡಿರಬೇಕು, ಈ ಒಂದು ತಂತ್ರಸಾರವನ್ನು ಮಾಡೋದಕ್ಕೆ ನಿಮಗೆ ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತು ಅಮಾವಾಸ್ಯೆ, ಪೌರ್ಣಮಿ ಇಷ್ಟು ದಿನಗಳಲ್ಲಿ ನೀವು ಮಾಡ್ಕೊಳ್ಬೋದು. ಬನ್ನಿ, ಇದಕ್ಕೆ ಏನೆಲ್ಲ ಒಂದು ಸಾಮಗ್ರಿಗಳು ಬೇಕು ಅನ್ನೋದನ್ನು ಮೊದಲಿಗೆ ತೋರಿಸ್ತೀನಿ. ನೋಡಿ, ನಮಗೆ ಬೇಕಾಗಿರುವಂಥದ್ದು ಶಕ್ತಿಶಾಲಿಯಾಗಿರುವಂಥ ಲಾವಂಚದ ಬೇರು, ಮತ್ತು ನಮಗೆ ಬೇಕಾಗಿರುವಂಥ ಒಂದು ಹಣತೆ ಅಥವಾ ಒಂದು ಮಣ್ಣಿಂದು ಏನು ಬೇಕಾದರೂ ತೆಗೆದುಕೊಳ್ಬಹುದು. ಮಣ್ಣಿನ ತೆಗೆದುಕೊಳ್ಳಿ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒನ್ ಬೈ ಒನ್ನು. ನೋಡಿ, ಇವಾಗಿದು ಪಚ್ಚಕರ್ಪೂರದ ಡಬ್ಬ ಇದೊಂದು 30 ರೂಪಾಯಿ ಅಥವಾ 25 ರೂಪಾಯಿ ಇರುತ್ತೆ. ಲಾವಂಚದ ಬೇರು ಇದು 40 ರೂಪಾಯಿ. ನಾನು ತುಂಬ ಒಂದು 3-4 ತಿಂಗಳಿಂದ ಮಾಡ್ತಾ ಇದ್ದೀನಲ್ವ, ಇಷ್ಟು ಅದು ಸುಟ್ಟಿದೆ. ಇದು ಬಿಳೆ ಸಾಸಿವೆ, ನಾನೊಂದು 1/4 kg ಸಾಸಿವೆಯನ್ನು ತರಿಸ್ಕೊಂಡಿದ್ದೆ. ಅದರಲ್ಲಿ ಎಷ್ಟು ಸಾಸಿವೆ ಅನ್ನೋಂಥದ್ದು ಉಳಿದೋಗಿದೆ. ನಾನು ಯೂಸ್ ಮಾಡೋ ಅಂಥದ್ದು ಇದೇ ಒಂದು ಹಣತೆ. ಇದಕ್ಕೆ ಹಣತೆಗೆ ಬಂದು ಒಂದು 15 ರೂಪಾಯಿ ತಗೊಂಡಿದ್ದಾರೆ. ಮತ್ತು ನಮಗೆ ಮ್ಯಾಚ್ ಬಾಕ್ಸ್ ಬೇಕಾಗುತ್ತೆ. ಇದು ಅಮಾವಾಸ್ಯೆ ದಿವಸ ಮಾಡ್ತೀರಾ, ಯಾವ ದಿವಸ ಮಾಡ್ತೀರಾ, ಮನೆಯನ್ನೆಲ್ಲ ನೀಟಾಗಿ ಗಂಜಲ ತೋರಿಸ್ತೀನಿ ನಾನಿಲ್ಲಿ. ಇದು ಪ್ಯೂರ್ ಗಂಜಲ. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಆಚೆ ಕಡೆ ಗಂಜಲವನ್ನು ಇಟ್ಟರೆ ಏನಾಗುತ್ತಪ್ಪ ಅಂತಂದರೆ, ಇದು ಗಂಜಲ ಅನ್ನೋವಂಥದ್ದು ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ. ಇದಿಷ್ಟು ವಸ್ತು ನಿಮಗೆ ಬೇಕಾಗುತ್ತೆ. ಗಂಜಲವನ್ನು ಹಾಕಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮನೆಯಲ್ಲೆಲ್ಲ ನೀಟಾಗಿ ಒರೆಸ್ಕೊಂಡು ಬಿಡಿ. ಒರೆಸ್ಕೊಂಡು ನಂತರದಲ್ಲಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ, ಇವಾಗ ನಿಮ್ಮ ಅತ್ತೆ ಮಾವ ಗಂಡ
ಮಕ್ಕಳು ಎಷ್ಟು ಜನ ಇರ್ತೀರೋ ಇವಾಗ ಏನು ನೀವು ಈ ಒಂದು ಹಣತೆಯನ್ನು ನೀವು ತೆಗೆದುಕೊಳ್ಬೇಕು. ಮೊದಲಿಗೆ ನಿಮ್ಮ ಕುಲದೇವರಿಗೆ ಒಂದು ದೀಪವನ್ನು ಹಚ್ಚಿ ಕುಲದೇವರಿಗೆ ಕೇಳ್ಕೊಳ್ಳಿ, ನಮಗೆ ಯಾರಾನ ಒಂದು ಮಾಟ ಮಂತ್ರ ಏನಾನ ಒಂದು ನಮಗೆ ಪ್ರಯೋಗಗಳಾಗಿದ್ದರೆ ನಾನು ಈ ಒಂದು ತಂತ್ರಸಾರವನ್ನು ನನ್ನ ಮನೆಯಲ್ಲಿ ನಾನು ಸುಡ್ತಾ ಇದ್ದೀನಿ ಅಂಥೇಳಿ ಲಾವಂಚದ ಬೇರು ಒಂದು 3 ಎಳೆಯ ಲಾವಂಚದ ಬೇರನ್ನು ನೀವು ನಿಮ್ಮ ಕುಲದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಮ್ದು ಏನೇ ಒಂದು ದೋಷ ಇದ್ರೂ ದೂರ ಮಾಡು ಅಂತೇಳಿ ಕೇಳಿಕೊಂಡು ನೋಡಿ, ಇಲ್ಲಿ ಖಾಲಿ ಹಣತೆ ಇದೆಯಲ್ವಾ, ಇದಕ್ಕೆ ನಾನು ಒಂದು 2 ಚಕ್ಕೆಯಷ್ಟು ಪಚ್ಚಕರ್ಪೂರವನ್ನು ಹಾಕ್ಕೊಳ್ತಾ ಇದ್ದೀನಿ. ಪಚ್ಚಕರ್ಪೂರ ಹಾಕೊಂಡ ನಂತರದಲ್ಲಿ ಮನೆಯವರ ಎಲ್ಲರ ಹೆಸರುಗಳನ್ನು ಹೇಳ್ತಾ ಬಿಳೆ ಸಾಸಿವೆಯನ್ನು ಪಚ್ಚಕರ್ಪೂರದ ಮೇಲೆ ನಾವು ಹಾಕ್ತಾ ಹೋಗಬೇಕು. ನಮ್ಮ ಮನೇಲಿ ವಾಮಾಚಾರ ಆಗಿದ್ದರೆ, ಮಾಟ ಮಂತ್ರದ ಪ್ರಯೋಗ ಆಗಿದ್ದರೆ, ಕೆಟ್ಟ ದುಷ್ಟ ಶಕ್ತಿಗಳು ಮನೆಗೆ ಪ್ರವೇಶ ಆಗಿದ್ದರೆ ಈ ಸಾಸಿವೆ ನಾನು ಯಾವ ರೀತಿಯಾಗಿ ಸುಡ್ತಾ ಬರ್ತೀನೋ ಆ ಸಾಸಿವೆ ಸ್ಮೆಲ್ ಅನ್ನೋಂಥದ್ದು ಎಷ್ಟು ಕೆಟ್ಟದಾಗಿ ಬರುತ್ತೆ ಅಂತಂದರೆ ಬೇಡ, ಅದು ಮನೆಗೆ ಪ್ರಯೋಗ ಆಗಿದೆ ನೋಡಿ. ದೇವ್ರ ಮುಂದೆ ಏನು ನೀವು ಇಟ್ಟು ಪ್ರಾರ್ಥನೆಯನ್ನು ಮಾಡಿರ್ತೀರೋ ಆ ಒಂದು ಲಾವಂಚದ ಬೇರನ್ನು ಇದರ ಮೇಲೆ ಇಟ್ಕೊಂಡು ಮತ್ತೆ ಸ್ವಲ್ಪ ಮೇಲೆ ಪಚ್ಚಕರ್ಪೂರವನ್ನು ಇಟ್ಕೊಳ್ಬೇಕು. ಪಚ್ಚಕರ್ಪೂರವನ್ನು ಇಟ್ಟು ಎಲ್ಲವನ್ನು ಕೇಳ್ಕೊಳ್ಬೇಕು. ನಿಮ್ಮ ಕುಲದೇವರನ್ನು ಕೇಳಿಬಿಟ್ಟು ಇದನ್ನು ನೀವು ಹಚ್ಕೊಳ್ಬೇಕು. ಹಚ್ಕೊಂಡಾಗ ಇದು ಕೆಳಗಡೆ ನೀವು ಬಟ್ಟೆ ಹಾಕಿದ್ದೀನಿ ನಾನಿಲ್ಲಿ ನಿಮಗೆ ವಿಡಿಯೋ ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ, ಯಾಕಂದರೆ ಇದು ಹರಡಿಬಿಟ್ಟು ಅದು ಬಟ್ಟೆ ಅನ್ನೋಂಥದ್ದು ವೇಸ್ಟ್ ಆಗುತ್ತೆ. ಇವಾಗ ಅದನ್ನು ತೆಗೆದು ಬಿಡ್ತೀನಿ ನಾನು. ನೋಡಿ, ಈ ರೀತಿಯಾಗಿ ಅದನ್ನು ಸುಡ್ತಾ ಬರಬೇಕು ನೀವು ನೀಟಾಗಿ. ಅದನ್ನೆಲ್ಲವನ್ನು ನೋಡಿ, ಬಟ್ಟೆ ವೇಸ್ಟ್ ಆಗೇ ಬಿಟ್ಟು ಆ ರೀತಿಯಾಗಿ ಇದನ್ನು ನೀಟಾಗಿ ಎಲ್ಲ ಸಾಸಿವೆ ಚೆನ್ನಾಗಿ ಸುಡಬೇಕು. ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲರ ಮನೇಲಿ ಎಷ್ಟು ಜನ ಇದ್ದಾರೋ ನಿಮ್ಮ ಮನೇಲಿ ಒಂದು ನಾಯಿ ಮರಿ ಇದ್ದರೆ ಕೂಡ ಆ ನಾಯಿ ಮರಿ ಹೆಸರನ್ನು ಕೂಡ ಹೇಳಬೇಕು ಸ್ನೇಹಿತರೆ. ದೊಡ್ಡವರಿಂದ ಹಿಡಿದು ನಿಮ್ಮ ಮನೇಲಿ ಒಂದು ಬೆಕ್ಕನ್ನು ಸಾಕಿದ್ದೀರಾ, ಒಂದು ಪೆಟ್ಟನ್ನು ಸಾಕಿದ್ದೀರಾ, ಮನೆಯಲ್ಲಿ ಅದು ಒಂದು ನಮಗೆ ಮಗು ರೀತಿಯಾಗಿ ಸಾಕಿರ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ನೀವು ಈ ದೊಡ್ಡ ಅತ್ತೆ ಮಾವ ಮಕ್ಕಳು ನಿಮ್ಮ ಮನೇಲಿ ಎಷ್ಟು ಜನ ವಾಸವಾಗಿದ್ದೀರೋ ಆ ಮನೆಯಲ್ಲಿ ಆ ವಾಸವಾಗಿರೋರ ಹೆಸರನ್ನೆಲ್ಲ ಪ್ರತಿಯೊಬ್ಬರ ಹೆಸರನ್ನೆಲ್ಲವನ್ನು ನಾವು ಹೇಳಬೇಕು. ಹೇಳಿ ಇದನ್ನು ನಿಮ್ಮ ಕುಲದೇವರು ಇಷ್ಟ ದೇವ್ರನ್ನೆಲ್ಲರನ್ನು ಕೇಳಿಕೊಂಡು ನಮ್ಮ ಮನೇಲಿ ಸಾಸಿವೆ ಯಾವ ರೀತಿಯಾಗಿ ಸುಟ್ಟೋಗುತ್ತೋ ಆ ರೀತಿಯಾಗಿ ನಮಗೆ ಯಾರೇ ಮಾಡಿಸಿದ್ರು ಕೂಡ ಅದೆಲ್ಲ ಸುಟ್ಟೋಗಲಿ ಅಂಥೇಳಿ ನಾವು ಕೇಳ್ಕೊಳ್ಬೇಕು. ಕೇಳ್ಕೊಂಡು ತದನಂತರದಲ್ಲಿ ನಾವು ಇದನ್ನೆಲ್ಲವನ್ನು ಲಾವಂಚದ ಬೇರು ಸುಡುತ್ತೆ. ಸಾಸಿವೆ ಸುಡ್ತಾ ಎಷ್ಟು ಕೆಟ್ಟದಾಗಿ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ಅಂತಂದರೆ ಅಷ್ಟು ಕೆಟ್ಟದಾಗಿ ಸ್ಮೆಲ್ ಅನ್ನೋವಂಥದ್ದು ಬರೋದಕ್ಕೆ ಶುರುವಾಗುತ್ತೆ. ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಅದು ಚಟಪಟ ಅಂಥೇಳಿ ಈ ಥರ ನಿಧಾನಕ್ಕೆ ಸುಡುತ್ತೆ. ನನಗೆ ಫಸ್ಟ್ ಟೈಮ್ ಸುಡೋದಕ್ಕೆ ಇಷ್ಟು ಸಾಸಿವೆ ಸುಡೋದಕ್ಕೆ 1 hour ಟೈಮ್ ಹಿಡಿದಿದೆ ಸ್ನೇಹಿತರೆ. ಸ್ವಲ್ಪನೇ ಪಚ್ಚಕರ್ಪೂರವನ್ನು ಹಾಕಿ ಪಚ್ಚಕರ್ಪೂರ ಪುಡಿ ಮಾಡಿ ಇಟ್ಕೊಂಡು ಸಾಸಿವೆ ಮೇಲೆ ನೀಟಾಗಿ ಉದುರಿಸ್ಬಿಡಿ. ಅದೆಲ್ಲ ಇವಾಗೇನು ಸಾಸಿವೆ ಎಲ್ಲ ಸುಟ್ಟು ಸ್ಮೆಲ್ ಹೆಂಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂಥರ ಕೆಟ್ಟ ವಾಸನೆ ಬರುತ್ತೆ. ಫಸ್ಟು ಸತಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ತುಂಬ ಅಂದರೆ ತುಂಬ ಮನೆಯಲ್ಲಿ ಬೈಯೋ ರೀತಿಯಾಗಿ ಸ್ಮೆಲ್ ಬರೋದಕ್ಕೆ ಶುರುವಾಗ್ಬಿಡುತ್ತೆ. ಅದು ನೆಕ್ಸ್ಟು ನಿಮಗೆ ಮನೆಯಲ್ಲಿ ಮತ್ತು ನಿಮಗೆ ಯಾರಾನ ಅಕಸ್ಮಾತಾಗಿ ಮಾಟ ಮಾಡಿಸಿರೋದು ನಿಮಗೆ ಸುತ್ತಮುತ್ತಲು ನಿಮಗೆ ಅಂತ ಆದರೆ ನಿಮಗೆ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ನಿಮ್ಮದು ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಪ್ರತಿಯೊಂದು ಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟು ಈ ಸತಿ ನಿಮಗೆ ಸ್ಮೆಲ್ ಬಂದಿರೋ ಅಂಥದ್ದು ನೆಕ್ಸ್ಟ್ ಸತಿಗೆ ಕಡಿಮೆ ಆಗ್ತಾ ಬರುತ್ತೆ. ಅದೇ ಸಾಸಿವೆ, ಅದೇ ಪಚ್ಚಕರ್ಪೂರ, ಅದೇ ಲಾವಂಚದ ಬೇರನ್ನು ನಾವು ಹಾಕಿರ್ತೀವಿ. ಆದರೆ ಫಸ್ಟ್ ಸುಟ್ಟಾಕಿರುವಂಥ ಒಂದು ಕೆಟ್ಟ ಸ್ಮೆಲ್ಲು ನಾನಿವಾಗ ಒಂದು 3-4 ತಿಂಗಳಿಂದ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಾನಿವಾಗ ಹೇಳ್ತಾ ಇದ್ದೀನಿ. ಇವತ್ತು ಮಂಗಳವಾರ ನಿಮಗೂ ಕೂಡ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.